ಏನಣ್ಣ ಬರೀ 200 ರೂಪಾಯಿ ಕೊಡ್ತಿದ್ದಿ, ಇದರಲ್ಲಿ ತರಕಾರಿ ಸಾಮಾನು ಕೂಡ ಬರಂಗಿಲ್ಲ ಅಣ್ಣ. ಬರೋ ವಾರದಿಂದ ನೋಡಮ್ಮ, ಸದ್ಯಕ್ಕೆ ಇಷ್ಟ ತಗೋ. ಅಣ್ಣ 6 ತಿಂಗಳಿಂದ ನೀನು ಇದೇ ಮಾತು ಹೇಳ್ತಿದ್ದೆ ಅಣ್ಣ. ಕೆಲ್ಸಕ್ಕೆ ಬರೋದಕ್ಕಿಂತ ಮುಂಚೆ ದಿವಸಕ್ಕೆ 500 ರೂಪಾಯಿ ಕೊಡ್ತೀನಿ ಅಂತ ಹೇಳಿ, ಇವಾಗ ನೋಡಿದ್ರೆ ಬರೀ 200 ರೂಪಾಯಿ ಕೊಡ್ತಿದ್ದಿಲ್ಲ ಅಣ್ಣ. ಇದು ಯಾವ ನ್ಯಾಯ ಅಣ್ಣ? ಬೋಳಿ ಮಗನೇ, ನನಗೆ ನ್ಯಾಯ ಅನ್ಯಾಯ ಬಗ್ಗೆ ಹೇಳ್ಕೊಡಕ್ ಬರ್ತೀಯಲ್ಲ ನೀನು? ಊರ್ ಬಿಟ್ಟು ನನ್ನ ಕಾಲ್ ಕೆಳಗೆ ದುಡಿಯಕ್ ಬಂದಿರೋ ಹಳ್ಳಿ ಗುಗ್ಗು ನೀನು. ದುಡ್ಡು ಬೇಕಾದ್ರೆ ಕೆಲಸ ಮಾಡು, ಇಲ್ಲಾಂದ್ರೆ ಹೋಗ್ತಾ ಇರು. ಏನಣ್ಣ ನೀವು ಅವ್ರು ಅಷ್ಟು ಬೈದ್ರು ಬಡದ್ರು ಸುಮ್ಮನೆ ಇದ್ದೀರಲ್ಲ ಅಣ್ಣ? ಏನ್ ಮಾಡ್ತೀರಣ್ಣ, ಊರ್ ಬಿಟ್ಟು ಬಂದು ಇಲ್ಲಿ ಕೆಲಸ ಮಾಡ್ತಿದ್ವಿ. ಅವ್ರು ಹೊಡೆದ್ರು ಓಡಿಸ್ಕೋಬೇಕು, ಬೈದ್ರು ಬೈಸ್ಕೋಬೇಕು. ನಮ್ಮಂತರ ಕೈಯಲ್ಲಿ ಏನ್ ಮಾಡಕ್ಕಾಗ್ತದಣ್ಣ? ದುಡ್ಡಿನಸೆ ತೋರಿಸಿ ದಿವಸಕ್ಕೆ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ ಹೇಳಿ ನಮ್ಮ ಹತ್ರ ದುಡ್ಸ್ಕೊಂಡು ಅವ್ರು ದುಡ್ಕೊಂತಾರಣ್ಣ. ಎಲ್ಲ ನಮ್ಮ ಹಣೆ ಬಾರಣ. ದಯವಿಟ್ಟು ಯಾವುದೇ ಕಾರಣಕ್ಕೆ ದುಡ್ಡಿಗೆ ಆಸೆ ಪಟ್ಟು ಇನ್ನೊಬ್ಬರ ಮಾತು ಕೇಳಬೇಡಿ. ಈ ಜಗತ್ತಲ್ಲಿ ಮೋಸ ಆಗೋರು ಇರೋ ತನಕ ಮೋಸ ಮಾಡೋರು ಜಾಸ್ತಿನೇ ಆಗ್ತಿರ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ.